ಸಚಿವನಾದ್ಮೇಲೆ ನನ್ನ ಕ್ಷೇತ್ರಕ್ಕೆ ಬಂದಂತ ಹೆಬ್ಬಾಗಿಲಿನಲ್ಲಿ ಕೃತಜ್ಞತೆಯನ್ನು ಹೇಳಿ ಬಯಸಿದ್ದೇನೆ. ಇವತ್ತು ಒಬ್ಬ ಸಾಮಾನ್ಯ ಹುಡುಗನಿಗೆ ಇವತ್ತು ಈ ಕ್ಷೇತ್ರದಲ್ಲಿ ನನ್ನ ಜನ್ಮಭೂಮಿ ಗಾಂಧಿನಗರ ಆದ್ರೆ ನನ್ನ ಕರ್ಮಭೂಮಿ ಮಾಯಕೊಂಡ ಅಂತಕ್ಕಂಥದ್ದನ್ನ ನಾನು ಇಂಥ ಒಂದು ಮಾಯಕೊಂಡ ಕ್ಷೇತ್ರ ಇವತ್ತು ಸಾಕಿ ಬೆಳೆಸಿ ಮಠಕ್ಕೆ ಕಳಿಸಿದೆ ಅಂದ್ರೆ ಅದು ನನಗೆ ಆನಗೋಡಿನಲ್ಲಿ ಜಿಲ್ಲಾ ಪಂಚಾಯತಿ ಸದಸ್ಯನಾಗ ಮೊದಲನೇ ಹೆಜ್ಜೆ. ತದನಂತರ ಮಾಯಕೊಂಡದ ಶಾಸಕನಾಗಿ ಆಯ್ಕೆ ಮಾಡಿರ್ತಕ್ಕಂಥ ಎಲ್ಲ ನನ್ನ ಮತದಾರರಿಗೆ ನಾನು ಮೊದಲನೇದಾಗಿ ನನ್ನ ಮತದಾರ ದೇವರುಗಳಿಗೆ ನನ್ನ ಮಗ ಕೃತಜ್ಞತೆಯನ್ನ ಹೇಳಿ ಬಯಸಿದ್ದೇನೆ. ಇವತ್ತು ಈ ಸ್ಥಾನ ಬಂದಿದೆ ಅಂದ್ರೆ ಅದು ನನ್ನ ಕ್ಷೇತ್ರದ ಮತದಾರರ ಕೊಡುಗೆ ಅಂತಕ್ಕಂಥದ್ದು ನಾನು ಮೊದಲು ಮರೆಯಲ್ಲ. ಆ ಸ್ಥಾನ ಇಲ್ಲಾಂದ್ರೆ ನನ್ನ ಅರ್ಹತೆಗೆ ಆಗ್ತಾ ಇರಲಿಲ್ಲ. ಆದ್ರಿಂದ ನನಗೆ ಇವತ್ತು ನನ್ನನ್ನ ಮಂತ್ರಿಯನ್ನಾಗಿ ಮಾಡಿರ್ತಕ್ಕಂಥದ್ದನ್ನ ನನಗೆ ನಮ್ಮ ಎಐಸಿಸಿಯ ಅಧ್ಯಕ್ಷರಾಗಿರ್ತಕ್ಕಂಥ ಹಿರಿಯರು ಆಗಿರ್ತಕ್ಕಂಥ ನಮ್ಮ ಕರ್ನಾಟಕದವರೇ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮತ್ತು ನಮ್ಮ ಸಾಮಾಜಿಕ ನ್ಯಾಯದ ಹೋರಾಟದ ಭವಿಷ್ಯದ ನಾಯಕ, ಇವತ್ತು ಸಂವಿಧಾನ ಅಡಿಯಲ್ಲಿ ಯಾರಿಗೆ ಹಕ್ಕು ಸಿಗಬೇಕು ಅಂತಕ್ಕಂಥದ್ದನ್ನ ದೂರದೃಷ್ಟಿ ಇಟ್ಕೊಂಡಿರ್ತಕ್ಕಂಥ ಒಬ್ಬ ಯುವ ನಾಯಕ, ಮುಂದಿನ ಭಾವಿ ಪ್ರಧಾನಮಂತ್ರಿ ಆಗ್ತಕ್ಕಂಥ ನಮ್ಮ ರಾಹುಲ್ ಗಾಂಧಿ ಅವರು, ಅದೇ ರೀತಿಯಾಗಿ ನಮ್ಮ ವೇಣುಗೋಪಾಲ್ ಸಾಹೇಬ್ರವರು ಮತ್ತು ಸುರ್ಜೇವಾಲಾ ಅವರು ಮತ್ತು ನಮ್ಮ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಂಘಟನೆಯ ಚತುರರು ಮತ್ತು 24/7 ಕೆಲಸ ಮಾಡ್ತಾ ಇದ್ದಾರೆ. ಅವರು ಮಲಗದೆ ಕಡಿಮೆ ಈ ಮುಖ್ಯಮಂತ್ರಿಗಳು ಆ ರೀತಿಯಾಗಿರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರು, ಇಂದಿನ ನಮ್ಮ ನಾಯಕರಾಗಿರ್ತಕ್ಕಂಥ ಇವತ್ತೇನು 5 ಗ್ಯಾರಂಟಿನ ತಾಯಂದಿರು ಕೊಟ್ಟಿರ್ತಕ್ಕಂಥ ಕೊಡುಗೆ ಇರ್ಬೋದು, ಇವತ್ತೆಲ್ಲ ವರ್ಗದ ಬಡವರಿಗೆ ನ್ಯಾಯ ಕೊಟ್ಟಿರ್ತಕ್ಕಂಥ ಒಬ್ಬ ಧೀಮಂತ ನಾಯಕ ನಮ್ಮ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು, ಅದರ ಜೊತೆಗೆ ನಮ್ಮ ಕೆಪಿಸಿಸಿಯ ನೂತನ ಅಧ್ಯಕ್ಷರು ಒಬ್ಬ ಸಾಮಾನ್ಯ ಕಾರ್ಯಕರ್ತ ಹರಿಪ್ರಸಾದ್ ಸಾಹೇಬರು, ಅವರು ಸಹ ನಮ್ಮಂಗೆ ಸಾಮಾನ್ಯ ಮಾಡೋದ್ರಿಂದ ಬಂದು ಇವತ್ತು ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿ ಅನೇಕ ರಾಜ್ಯಗಳ ಉಸ್ತುವಾರಿ ಮಾಡಿಕೊಂಡು ಇವತ್ತು ಒಬ್ಬ ಸಾಮಾನ್ಯ ಕಾರ್ಯಕರ್ತರಿಗೆ ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನ ಕೊಟ್ಟಿದೆ ಅಂದ್ರೆ ಅದು ಕಾಂಗ್ರೆಸ್ನ ಸಿದ್ಧಾಂತ ಅಂತಕ್ಕಂಥದ್ದು ನಾವು ಅವರನ್ನು ಮರಿಬಾರದು. ಅಂತ ನಾಯಕರಾಗಿರ್ತಕ್ಕಂಥ ಹರಿಪ್ರಸಾದ್ ಅವರು, ಮತ್ತೆ ನಮ್ಮ ಕೆ.ಎಚ್. ಮುನಿಯಪ್ಪನವರು ಮತ್ತು ನಮ್ಮ ಆಂಜನೇಯ ಸಾಹೇಬರು, ಇನ್ನು ನಮ್ಮ ಜಿಲ್ಲೆಯ ಮಂತ್ರಿಗಳಾಗಿರ್ತಕ್ಕಂಥ ಮಲ್ಲಣ್ಣನವರು ಎಲ್ಲರೂ ಸಹ ನನ್ನ ಒಂದು ಮಂತ್ರಿ ಆಗ್ಲಿಕ್ಕೆ ಸಹಕಾರ ಮಾಡಿದರು. ಅದರಂತೆ ಇವತ್ತು ನನಗೆ ಬಹಳ ದೂರದೃಷ್ಟಿ ಇಟ್ಕೊಂಡು ನನ್ನನ್ನ ಮಂತ್ರಿಯನ್ನಾಗಿ ಮಾಡಿದರೆ ಅದಕ್ಕೆ ಚ್ಯುತಿ ಬರದ ರೀತಿಯಲ್ಲಿ ನಮ್ಮ ನಾಯಕರಿಗೆ ಯಾರೇ ಚ್ಯುತಿ ಬರದ ರೀತಿಯಲ್ಲಿ ನಾನು ಇಲ್ಲಿ ಈ ಜಿಲ್ಲೆಯಲ್ಲಿ 2 ಸಚಿವರಿದ್ದೇವೆ, ಜೋಡಿ ಎತ್ತಾಗಿದ್ದೇವೆ. ಈಗ ಒಬ್ಬ ಇಂದಿನ ಸಚಿವ ಇನ್ನು 3-4 ಬಾರಿ ಸಚಿವರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ರವರು, ನಾನು ಅವ್ರ ಜೊತೆ ಕೈ ಜೋಡಿಸಿ ಈ ಜಿಲ್ಲೆಯ ಅಭಿವೃದ್ಧಿಗೆ ಪ್ರಾಮಾಣಿಕ ಕೆಲಸ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೇನೆ. ಅದ್ರ ಜೊತೆಗೆ ನನ್ನ ಶಾಸಕ ಮಿತ್ರರು